ಹೇಳಪ್ಪ ನೀನ್ ಏನ್ ಕೆಲಸ ಮಾಡಿದ್ಯಾ ಅಂತ. ಆಪರೇಷನ್ ಆಕ್ಚುಲಿ ಏನಾಯ್ತು ಅಂದ್ರೆ ಫ್ಯೂಲ್ ಅಡಿಕ್ಟಿವ್ ಅಂತ ನಾನು ಹೇಳಿದ್ನಲ್ಲ ರೈಟ್ ಸ್ಟಾರ್ಟಿಂಗ್ ಅಲ್ಲಿ. ಸರಿ ಅದನ್ನ ಇವಾಗ ಹಾಕೋಣ ಅಂತ 1000 ಕಿಲೋಮೀಟರ್ ಓಡಿಸಾಯ್ತು. ಸೆಕೆಂಡ್ ಬಾಟ್ಲ್ ಹಾಕೋಣ ಅನ್ಬಿಟ್ಟು ಒಳಗಡೆಯಿಂದ ತಂದೆ. ಏನ್ ಮಾಡಿದೆ ಸರಿ ಅಂತ ಹಿಂಗ್ ಉಯ್ದ್ಬಿಟ್ಟು ಲಾಸ್ಟ್ ಡ್ರಾಪ್ ಐತಲ್ವಾ, ಲಾಸ್ಟ್ ಡ್ರಾಪ್ ನ ಹಿಂಗ್ ಅಲ್ಲಾಡ್ಸೋಣ ಅಂತ ಹಿಂಗ್ ಅಲ್ಲಾಡಿಸ್ದೆ. ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಹೋಗ್ಬಿಡ್ತು. ಇವಾಗ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಅದು ಏನಾಗ್ಬಿಡ್ತು? ಫ್ಯೂಲ್ ಅಡಿಕ್ಟಿವ್ ಡಬ್ಬಾ ಒಂದೇ. ಕ್ಯಾಪ್ ಹಾಕಿಲ್ವಾ? ಕ್ಯಾಪ್ ನಿನ್ ಕೈ ಕೊಟ್ನಲ್ಲೋ, ಅದು ಹಾಕ್ಬಿಡ್ಬೇಕಾಗಿತ್ತು. ಹಾಕ್ತೀನಿ ಎತ್ಕೊಡ್ರಿ. ಇವಾಗ ಪೆಟ್ರೋಲ್ ಎಲ್ಲ ಡ್ರೈನ್ ಮಾಡ್ಬಿಟ್ಟು ಒಳಗಡೆ ಚೆಕ್ ಮಾಡ್ತಾ ಇದೀವಿ. ಬಾಟ್ಲ್ ಅಂತೂ ಕಾಣಿಸ್ಕೊತಾ ಇಲ್ಲ ಎಲ್ಲಿದೆ ಅಂತ. ನೀನ್ ಸಾಯಲ್ಲ. ಇದ ಒಳಗಡೆ ಇತ್ತು. ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಏನ್ ಹಾಕ್ಬೇಕು ಅಂತ ಬರೀ ಕೇಳ್ತೀಯಾ? ಪೈಪು ಕ್ಲೀನಾಗಿ ಹಾಕಿ ಕ್ಲೀನಾಗಿ ಎಳಿಬೇಕು ಪೆಟ್ರೋಲ್ನ. ಏಯ್ ನೀನ್ ಹಂಗೆ ಬಿಡಪ್ಪ, ನೀನ್ ಚೇರ್ ಮೇಲೆ ಇಟ್ರೆ ಬೇಗ ಬರಲ್ಲ ಅದು. ಒಂದಲ್ಲ ಅಣ್ಣ, ಒಂದೊಂದು ಮುತ್ತುಗಳು. ಅಟ್ಲಾಸ್ಟ್ ಎಳ್ಬಿಟ್ಟ. ಇವಾಗ ಏನ್ ಗೊತ್ತಾ ಮಾಡ್ತೀಯಾ? ಬರಲ್ಲ ಅದು, ನಾನು ಅಂದೇ ತಾನೆ. ಬರುತ್ತೆ ಲೈಟ್ ಆಗ್ಬಿಟ್ಟು. ಇಲ್ಲ ಚೇರ್ ಎತ್ಬಿಟ್ಟು ಹೇಳ್ತೀನಿ. ಹುಚ್ಚೆ ಬಂದಂಗ್ ಬರ್ತೈತೆ. ಹೆಂಗ್ ಫೀಲ್ ಆಗ್ತಿದೆ ನಿನಗೆ? ಫುಲ್ ಖುಷಿನಾ? ಖುಷಿ ಅಲ್ಲ, ಒಂದೇ ಒಂದ್ ಡ್ರಾಪ್ಗೆ ಖುಷಿ ಪಟ್ಟೆ ತಾನೆ. ಪೇಪರ್ ಬಿಚ್ಕೋಬಿಟ್ಟೈತೆ ಬ್ರೋ. ಹೌದಾ? ಪೇಪರ್ ಕಾಣಿಸ್ತೈತ ನೋಡ್ರಿ ಇಲ್ಲಿ ಪೇಪರ್. ಅದನ್ನ ಪೇಪರ್ ತೆಲ್ತಿರುತ್ತೆ ನೋಡು. ಅದನ್ನ ಪೇಪರ್ ತೆಲ್ತೈತೆ. ಅದನ್ನ ಮತ್ತೆ ಪೇಪರ್ ಎತ್ಬಿಡು ಬರತ್ತೆ. ಇದ್ರಲ್ಲೇ ಎತ್ತೀಯ ನೋಡು. ಹೇರ್ ಸ್ಟೈಲ್ ಬೇರೆ ನೀನ್ ಬೇಕಾ? ಕೂದ್ಲು ಕಣ್ಮೇಲೆ ಜೋರಾಗಿ ಅಲ್ಲಾಡ್ಸು, ಗಾಡಿ ಮೇಲ್ ಬರುತ್ತೆ ಅದು ಪೇಪರ್. ಅಲ್ಲಾಡ್ಸು. ನಾನು ಏನಿದು ಜುಸ್ತಾ ಇದ್ರೆ ಮೆತ್ಕೋತಾ ಇಲ್ವೇ ಅದಕ್ಕೆ ಅನ್ಕೊಂಡ್ರೆ. ನೋಡ್ಕೊಂಡು ಅದನ್ನು ಬಿಟ್ಬಿಟ್ಟು ಆಮೇಲೆ ಅದು ಹೋಗಲ್ಲ. ಈಗ ಹೋಗ್ಬಿಡುತ್ತೆ ಬ್ರೋ, ಮಿಸ್ ಆದ್ರೆ. ಅದಕ್ಕೆ ಇದ್ರಲ್ಲ ಬಾಹುಲಿ ಅನ್ಬಿಟ್ಟು ಬಿಡ್ತವನೆ. MCS ಅಟ್ ಲಾಸ್ಟ್ ಒಂದು 1.5 ಅವರ್ ಹೋರಾಟ ಆದ್ಮೇಲೆ 1.5 ಅವರ್ 2 ಅವರ್ ಆಯ್ತು, ತೆಗ್ಬಿಟ್ವಿ. ಏನೇನ್ ಸರ್ಕಸ್ ಮಾಡಿದ್ವಿ ಅಂತ. ಗಾಡಿನೇ ಆಕ್ಚುಲಿ ಬಂದ್ಬಿಟ್ಟು ಮಳೆ ಬಂದ್ಬಿಡ್ತು. ಇಷ್ಟ ದಿನ ಬರ್ದಿರ ಮಳೆ ಇವಾಗ ಬಂದ್ಬಿಡ್ತು. ಸೊ ನಾನು ಹಾಕಿದಕ್ಕೆ ಬಂತೇನೋ ಗೊತ್ತಿಲ್ಲ ಮಳೆ. ಸೊ ಇವಾಗ ಏನ್ ಮಾಡಿದ್ವಿ ಅಂದ್ರೆ, ಮಳೆ ಬಂದ್ಬಿಡ್ತಲ್ವಾ, ಪೆಟ್ರೋಲ್ ಟ್ಯಾಂಕ್ ಓಪನ್ ಅಲ್ಲಿ ಇಟ್ರೆ ನೀರ್ ಹೋಗ್ಬಿಡುತ್ತೆ ಅನ್ಬಿಟ್ಟು ಗಾಡಿನ ಈ ಸ್ಟೆಪ್ಸ್ ಅಲ್ಲಿ ಹತ್ತಿಸ್ಕೊ ಬಂದ್ಬಿಟ್ಟಿದೀವಿ. ಈ ಸ್ಟೆಪ್ಸ್ ಅಲ್ಲಿ ಹತ್ತಿಸ್ಕೊ ಬಂದು ಗಾಡಿನ ಉಲ್ಟಾ ಎಲ್ಲ ಮಾಡ್ಬಿಟ್ಟು ಟ್ರೈ ಮಾಡಿದ್ವಿ, ಬಂದಿಲ್ಲ. ಅದಾದ್ಮೇಲೆ ನಾನೇ ಒಂದ್ ಸ್ವಲ್ಪ ಹೊತ್ತು ಹಂಗೆ ಮಾಡ್ಕೊಂಡು ತೆಗೆದ್ಬಿಟ್ಟೆ. ಇವಾಗ ಬಂದ್ಬಿಟ್ಟು ಪೆಟ್ರೋಲ್ ಎಲ್ಲ ನಾವು ತೆಗ್ದಿದ್ವಿ ಆಚೆ, ಉಲ್ಟಾ ಮಾಡ್ತೀವಿ ಅಂತ. ಅದಕ್ಕೆ ಇವಾಗ ರೀಫಿಲ್ ಮಾಡ್ತವ್ರೆ. ಆಕ್ಚುಲಿ ಇವತ್ತು 2 ಜಾಗಕ್ಕೆ ಹೋಗ್ಬೇಕಾಗಿತ್ತು. ಟೈಮ್ ಇಲ್ಲೇ 12 ಗಂಟೆ ಆಗಿದೆ. ಯಾವತ್ತೂ ಇಲ್ಲದೆ ಇವತ್ತೆಲ್ಲ ಬೇಗ ಎದ್ದು ರೆಡಿ ಆಗಿದ್ವಿ. ಲೇಟ್ ಆಗ್ಬಿಡೈತೆ. ಸೊ ನೋಡೋಣ ಬನ್ನಿ ಇನ್ನ ಏನೇನ್ ಆಗುತ್ತೆ ಅಂತ. ಸ್ವಲ್ಪ ಹೊತ್ತು ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCS ಅಟ್ ಲಾಸ್ಟ್ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಿದ್ದೀವಿ. ಗಾಡಿನೇ ಉಲ್ಟಾಕ್ಬಿಟ್ಟಿದ್ವಿ. ಗಾಡಿ ಉಲ್ಟಾಕು ಬಂದಿರಲಿಲ್ಲ. ಅದಾದಮೇಲೆ ನಾನೇ ಟ್ಯಾಂಕಲ್ಲಿ ಕೂತ್ಕೊಂಡು ಹಾಗೆ ಹೀಗೆ ಮ್ಯಾನೇಜ್ ಮಾಡಿ ತೆಗ್ದೆ. ಸೊ ನಮ್ಮ ದೊಡ್ಡ ಗ್ಲೌಸ್ ಹಾಕ್ಕೊಂಡು ಹೋಗ್ತಾಯಿಲ್ಲ, ಇದು ನಮ್ಮ ಭರತ್ದು, ಅವ್ನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಗಾಡಿ ಉಲ್ಟಾ ಎಲ್ಲ ಮಾಡಿಬಿಟ್ಟು ಕೂಲೆಂಟು ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸರಿ ಹಿಂಗೆ ಮಾಡ್ರೆ ಯಾಕೋ ಸರಿ ಬರೋಲ್ಲ ಅಂದ್ಬಿಟ್ಟು ನಾರ್ಮಲಾಗಿ ನಿಲ್ಲಿಸ್ಬಿಟ್ಟೆ ತೆಗ್ದೆ ನಾನು. ತೆಗ್ದಾದ್ಮೇಲೆ ಏನಾಯಿತು, ಗಾಡಿ ಸ್ಟಾರ್ಟ್ ಮಾಡಿದೆ, ಎಕ್ಸಾಸ್ಟಿಂದ ವೈಟ್ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಸರಿ ಹೋಯಿತು. ಸ್ವಲ್ಪ ಗೇರ್ ಲಿವರ್ ಒಂಚೂರು ಬೆಂಡಾಗಿದೆ ಉಲ್ಟಾ ಮಾಡಿದ್ದಕ್ಕೆ. ಅದು ಮುಂದೆ ಹೋಗ್ಬಿಟ್ಟು ಎಲ್ಲರೂ ಸರಿ ಮಾಡ್ಕೋಬೇಕು. MCS ಸೀರಿಯಸ್ ಆಗಿ ಒಂದೊಂದಲ್ಲ ಈ ರೈಡಲ್ಲಿ ಆಗ್ತಾ ಇರೋದು ಎಲ್ಲನೂ ಎಡವಟ್ಟೇನೆ. ಬಟ್ ಇದರಲ್ಲಿ ಒಂದು ಖುಷಿ ವಿಚಾರ ಏನು ಅಂತಂದರೆ, ನಾವು ಬಂದ್ಬಿಟ್ಟು ಅಲ್ಲಿ ಅಷ್ಟು ಕಷ್ಟಪಡ್ತಾಯಿದ್ದೀವಿ. 2 ದಿನದಿಂದ ಬರ್ದಿರೋ ಮಳೆ ಇವಾಗ ಬರ್ತೈತೆ. ಟೈಮ್ ಎಷ್ಟಾಯಿತು ಅಂದರೆ ಇವಾಗ 12 ಗಂಟೆ ಆಯಿತು. MCS ನನ್ನಿಂದನೇ ಏನು ಮಾಡೋಣ ಬಾ, ಏನೂ ಮಾಡೋಕ್ಕಾಗಲ್ಲ. ರೈಡಲ್ಲಿ ಈ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ, ಅದನ್ನು ಸಾಲ್ವ್ ಮಾಡೋದಕ್ಕೆ ಕಲ್ತ್ಕೋಬೇಕು. ಇಲ್ಲಿ ನೋಡಿ, ನಿನ್ನೆ ನಾನು ಹೇಳ್ತಿದ್ದೆ ಅಲ್ವಾ, ಈ ರೋಡೆಲ್ಲ ಪಾಚಿ ಕಟ್ಕೊಂಡಿರುತ್ತೆ ಅಂತ. ಈ ಥರ ಮಳೆ ಬಂದು ಫುಲ್ಲು ನೀರು ಕಟ್ಕೊಂಡಿರೋದಕ್ಕೆ ಪಾಚಿ ಕಟ್ಕೊಂಡಿರುತ್ತೆ. ಇನ್ಮೇಲಿಂದ ಮಳೆ ತೋರಿಸ್ತಾ ಇದೆ ಆ್ಯಂಡ್ ಮೋಡ ಎಲ್ಲ ಸಕ್ಕತ್ತಾಗಿದೆ. MCS ನಿನ್ನೆ ಎಲ್ಲ ಎಷ್ಟು ಬಿಸಿಲಿತ್ತು ಈ ಟೈಮ್ಗೆ, ಇವತ್ತು ಬಿಸಿಲೇ ಇಲ್ಲ. ಅದೇ ತಲೆಯಲ್ಲಿ ಓಡುತ್ತೆ ನನಗೆ. ಈ ಥರ ಏನಾರು ಆಗಿಬಿಟ್ರೆ ಪರವಾಗಿಲ್ಲ, ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಹೋಗಬೇಕು. ಇವಾಗ ಆಗಿರೋದು ಒಳ್ಳೆಯದಕ್ಕಲ್ಲ, ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ನಾವು ಪೆಟ್ರೋಲು ಎತ್ತಾ ಇದ್ದೀವಿ, ಕ್ಯಾನಲ್ಲಿ ಡ್ರೈನ್ ಮಾಡ್ತಾಯಿದ್ದೀವಿ ಪೆಟ್ರೋಲ್ ಟ್ಯಾಂಕಿಂದ. ಎಷ್ಟು ಪೆಟ್ರೋಲ್ ಬರ್ತಿದೆ ಗೊತ್ತಾ? ತೆಗೆದು ನಮಗೆ ಬೇಜಾರಾಗೋಯ್ತು, ಏನಪ್ಪ ಇಷ್ಟು ಪೆಟ್ರೋಲ್ ಐತೆ ಅಂತ. ಯಾಕಂದರೆ 13 ಲೀಟರ್ಸ್ ಅಲ್ವಾ, ಬರ್ತಾನೆ ಐತೆ ಪೆಟ್ರೋಲು. ಸೊ ಇವತ್ತು ಬಂದ್ಬಿಟ್ಟು ಏನೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ನಾವು ತಮಿನಿ ಘಾಟಲ್ಲಿ ಹೋಗ್ಬಿಟ್ಟು ರಾಯ್ಗಢ್ ಫೋರ್ಟ್ ನೋಡೋಣ ಅಂತ. ರಾಯ್ಗಢ್ ಫೋರ್ಟ್ ನೋಡಿಕೊಂಡು ಯಾವುದೋ ಬೀಚ್ ಇದೆ ಅಂತೆ, ಸೊ ಆ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ.
ಹೋಗಿ ನೋಡೋಣ. ಫಸ್ಟು ಇವಾಗ ರಾಯಗಢಗೆ ಹೋಗ್ತಾ ಇದೀವಿ MCS ನಾವು. ಗೇರ್ ಲಿವರ್ ಬೇರೆ ಬೆಂಡಾಗ್ಬಿಟ್ಟಿದೆ, ಪರವಾಗಿಲ್ಲ ಗೇರ್ ಚೆನ್ನಾಗೇ ಬೀಳ್ತಾ ಇದೆ. ಇನ್ನೊಂದು ಚೂರು ಸ್ಟ್ರೈಟ್ ಮಾಡಬೇಕು. ಆಮೇಲೆ ಎಲ್ಲರೂ ಮೆಕ್ಯಾನಿಕ್ ಶಾಪಲ್ಲಿ ಕೊಟ್ಬಿಟ್ಟು ಒಂದ್ಸರಿ ಚೆಕ್ ಮಾಡೋಣ ಏನೇನಾಗಿದೆ ಅಂತ. ನನಗೆ ಲಾಸ್ಟಲ್ಲಿ ವೈಟ್ ಸ್ಮೋಕ್ ಬಂತಲ್ಲ, ಅದರಿಂದ ಏನಾರು ಆಗ್ಬಿಡ್ತಾ ಅಂತ ಪ್ರಾಬ್ಲಮ್ಮು. ಈ ಪೊಲೀಸವ್ರಂತೂ ನಮಗೆ ನೋಡಿ ನೋಡಿ ಫುಲ್ಲು ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ನೋಡಿದ ತಕ್ಷಣ ಬಿಟ್ಬಿಡ್ತವ್ರೆ. ಕೂಲೆಂಟ್ ಬೇರೆ ಸ್ವಲ್ಪ ಲೀಕ್ ಆಯಿತು, ನೋಡೋಣ. ಏನೂ ಆಗಿಲ್ಲ, ಸ್ಮೂತಾಗೆ ಹೋಗ್ತಾ ಇದೆ ಗಾಡಿ. ಹ್ಯಾಂಡಲ್ ಏನಾದ್ರು ಬೆಂಡಾಗಿದೆ ಅಂದ್ಕೊಂಡೆ, ಬಟ್ ಏನೂ ಆಗಿಲ್ಲ. ಯಾಕಂದರೆ ಉಲ್ಟಾ ಮಾಡಿಬಿಟ್ವಿ MCS ನಾವು ಗಾಡಿನ. ಫುಲ್ಲು ತಲೆ ಕೆಳಗಡೆ, ಅಂದರೆ ಟ್ಯಾಂಕ್ ಫುಲ್ ಕೆಳಗಡೆ ಐತೆ, ಟೈರ್ ಮೇಲೆ ಐತೆ, ಆ ಥರ ಮಾಡಿಬಿಟ್ಟಿದ್ವಿ. ಹೆಂಗೋ ಒಂದು 2 ಅವರ್ ಹೋರಾಡಿ ತೆಗೆದ್ಬಿಟ್ವಿ ಆ ಬಾಟ್ಲನ್ನ. ಲಾಸ್ಟಿಗೆ ನಾನೇ ಹಾಕಿ ನಾನೇ ತೆಗಿಯಂಗೆ ಆಗ್ಬಿಡ್ತು ಆ ಬಾಟ್ಲು. ಏರ್ ಶಿಫ್ಟಿಂಗ್ ಎಲ್ಲ ಕರೆಕ್ಟಾಗಿ ಆಗ್ತಿದೆ. ಸದ್ಯಕ್ಕೇನೂ ತೊಂದರೆ ಇಲ್ಲ MCS, ಪರವಾಗಿಲ್ಲ, ನೋಡ್ಕೊಳ್ಳೋಣ. ಅದನ್ನ ಮೈಂಡಿಂದ ತೆಗ್ದುಬಿಡೋಣ, ಈ ವ್ಯೂವ್ನ ಎಂಜಾಯ್ ಮಾಡೋಣ. ಅಲ್ಲಿ ನೋಡಿ ಫುಲ್ಲು ಕಪ್ಪು ಮೋಡ. ನನಗೆ ಗೊತ್ತಿರೋಂಗೆ ಆ ಕಡೆ ರಾಯಗಢಲ್ಲಿ ಫುಲ್ಲು ಮಳೆ ಬರ್ತಿದೆ MCS. ಕೂಲ್ ಆ್ಯಂಡ್ ಫ್ಯಾನ್ ಒಂದು ಆನ್ ಆಗಬೇಕು. ಅಯ್ಯೋ ವಾಬಲ್ ಆಗುತ್ತಲ್ಲ, 2 ಹ್ಯಾಂಡಲ್ ಬಿಟ್ಬಿಟ್ಟಿದ್ದೀನಿ ನಾನು. ಹ್ಯಾಂಡಲ್ ಬಿಟ್ಟರೆ ವಾಬಲ್ ಆಗುತ್ತೆ, ಟಾಪ್ ಬಾಕ್ಸ್ ಹಾಕಿದ್ದೀವಲ್ಲ ಅದಕ್ಕೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಿಡು ಜಾಕಿ, ನೋಡ್ಕೊಳ್ಳೋಣ. MCS ಟೈಮ್ ಎಷ್ಟಾಯಿತು ಅಂದರೆ 12 ಗಂಟೆ ಆಯಿತು. ಆ್ಯಕ್ಚುಲಿ ಬಂದ್ಬಿಟ್ಟು ಫುಲ್ಲು ಮಳೆ ನೋಡಿ, ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ, ಸಕ್ಕತ್ತಾಗಿ ಮಳೆ ಬರ್ತಿದೆ. ಇವಾಗ ಬಂದ್ಬಿಟ್ಟು ಏನಾಯ್ತು ಅಂದರೆ ನಾವು ಒಂದು ಹೋಟ್ಲಿಗೆ ನಾಷ್ಟ ಮಾಡೋಣ ಅಂತ ಬಂದ್ವಿ. ಈ ಹೋಟೆಲ್ ಪಕ್ಕನೂ ಬಂದ್ಬಿಟ್ಟು ಬಾರ್ ಐತೆ ನೋಡಿ. ಬಟ್ ಫುಲ್ ಖುಷಿ ಆಯ್ತು MCS. ಇಷ್ಟೊತ್ತು ವೆಯ್ಟ್ ಮಾಡಿದಕ್ಕೂ ಮಳೆ ಬಂದು ಫುಲ್ ಖುಷಿ ಆಯ್ತು. ನಮ್ಮ ಪಾಪು ಒಬ್ಬ ಮಾತ್ರ ಅಲ್ಲೇ ಅವನೇ. ಸೊ ಈ ಟೈಮಲ್ಲಿ ನಾವು ಎಲ್ಲ ವಾಟರ್ ಫಾಲ್ಸ್ಗೆ ಹೋಗ್ಬೇಕು, ಸಕ್ಕತ್ತಾಗಿರತ್ತೆ. ನೋಡೋಣ ಬನ್ನಿ, ತಿರ್ಗಾ ಕುಂಬೆಗೆ ಹೋಗ್ತೀವ. ಸರಿ, ನಮ್ಮ ಹುಡುಗರು ಏನೋ ಹೋಗ್ತೀವಿ ಅಂತ ಹೇಳ್ತವ್ರೆ, ನೋಡೋಣ ಬನ್ನಿ MCS. ಸೊ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹಾಗೆ ನಾನು ಮಿಕ್ಕಿದೆಲ್ಲ ಬೈಕಲ್ಲಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. MCS ಈ ಹೋಟೆಲಿಂದ ಹೊರಟಾಯ್ತು. ಅದೇನೋ ಗೊತ್ತಿಲ್ಲಪ್ಪ, ಎಲ್ಲ ಹೋಟ್ಲು ಪಕ್ಕನೂ ಬಾರ್ ಐತೆ. ನಾವು ಬಂದ್ಬಿಟ್ಟು ಫಸ್ಟು ಮಳೆ ಬರ್ತಿದೆ ಅಂತ ಗಾಡಿಯಲ್ಲಿ ಆಪೋಸಿಟಲ್ಲಿ ನಿಲ್ಲಿಸ್ಬಿಟ್ಟಿದ್ವಿ. ಆಮೇಲೆ ಹೋಟೆಲ್ ನೋಡಿದ್ವಿ. ಸರಿ, ಹಾಗೆ ಬ್ರೇಕ್ಫಾಸ್ಟು ಮಾಡಿಲ್ಲ, ಹಾಗೆ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಈ ಕಡೆಗೆ ಬಂದರೆ ಇಲ್ಲೂ ಬಾರ್ ಐತಪ್ಪ. ಒಂದೇ ಒಂದು ವಡಾಪಾವ್ ತಿಂದ್ವಿ ಎಲ್ಲರೂ. ಇವಾಗ ಬ್ರೇಕ್ಫಾಸ್ಟ್ ಮಾಡಾಯಿತು, ಅದೇ ಬ್ರೇಕ್ಫಾಸ್ಟು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇವಾಗ ರಾಯಗಢ ಕಡೆಗೆ ಹೋಗ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋ ಗ್ಯಾಪಲ್ಲಿ ಬಂದ್ಬಿಟ್ಟು ಮಳೆನೇ ನಿಂತೋಯ್ತು. ಬಟ್ ಬರುತ್ತೆ MCS. ನಿನ್ನೆ ಎಷ್ಟು ಖಾಲಿ ಇತ್ತು, ಸ್ಕೈ ಫುಲ್ ಬ್ಲೂ ಆಗಿತ್ತು. ಇವಾಗ ನೋಡಿ ಫುಲ್ಲು ಮೋಡ ಇದೆ. ಆ ಕಡೆನೇ ನಾವು ಹೋಗ್ಬೇಕಾಗಿರೋದು ರಾಯಗಢಗೆ, ಅಲ್ಲೆಲ್ಲ ಜಾಸ್ತಿ ಇದೆ. ಆ ಕಡೆ ಫುಲ್ ಮಳೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಪೆಟ್ರೋಲ್ ಟ್ಯಾಂಕಲ್ಲಿ ಆ ಬಾಟ್ಲ್ ಹಾಕಿರೋದು ಪ್ರಾಬ್ಲಮ್ ಅಲ್ಲ, ಆ ಬಾಟ್ಲಲ್ಲಿರೋ ಲೇಬಲ್ ಬಿಚ್ಕೊಬಂದ್ಬಿಟ್ಟಿತ್ತು, ಅದನ್ನು ಸಿಗಾಕೋಬಿಟ್ಟಿತ್ತು. ಆಮೇಲೆ ಫ್ಯೂಲ್ ಫಿಟ್ರಲ್ಲಿ ಎಲ್ಲರೂ ಸಿಗಾಕೋಬಿಡುತ್ತೆ ಅಂತ ಫಸ್ಟು ಆ ಪೆಟ್ರೋಲ್ ಲೇಬಲ್ ಇತ್ತಲ್ಲ ಫ್ಯೂಲ್ ಅಡಿಕ್ಟಿವ್ದು, ಅದನ್ನೇ ಎತ್ತಿದ್ವಿ. ನಾನೇ ಎತ್ತಿದೆ ಎರಡೂ. ಅದಾದಮೇಲೆ ಬಾಟ್ಲ್ ಎತ್ತಿದೆ. ಬಾಟ್ಲಂತೂ ತುಂಬ ಆಟ ಆಡಿಸ್ಬಿಡ್ತು ನನಗೆ. ಫೈನಲ್ ಆಗಿ ಕಷ್ಟಪಟ್ಟು ಎತ್ಬಿಟ್ಟೆ MCS. ಸೊ ಇನ್ಮೇಲೆ ಹುಷಾರಾಗಿ ಹಾಕಬೇಕು ಫ್ಯೂಲ್ ಅಡಿಕ್ಟಿವು. ಮಸ್ತಾಗೈತೆ ವ್ಯೂ ನೆನ್ನೆಕ್ಕಿಂತ. MCS ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ರೈನ್ ಲೇಯರ್ ಎಲ್ಲ ಹಾಕೋಬಿಟ್ಟಿದ್ದೀನಿ. ನಮ್ಮ ಹುಡುಗರು ಯಾಕೆ ಇಷ್ಟು ಖುಷಿಯಾಗವ್ರಂದರೆ ನಾನು ಖುಷಿಯಾಗಿದ್ದೀನಿ. ಇಲ್ಲಿರೋ ಬೆಟ್ಟದಲ್ಲೆಲ್ಲ ಫುಲ್ಲು ವಾಟರ್ ಫಾಲ್ಸ್ ಕಾಣಿಸ್ತೈತಿ ಇವಾಗ. ಆ್ಯಂಡ್ ಬರ್ತಾ ಚಿಕ್ಕ ಬ್ರಿಡ್ಜ್ ಬರುತ್ತಲ್ಲ, ಅದರಲ್ಲೆಲ್ಲ ನೀರು ಕೊಚ್ಕೊಂಡು ಹೋಗ್ತಾ ಇತ್ತು. ಫುಲ್ ಮಳೆ ಬಂದಿದೆ ಅನ್ಕೋತೀನಿ. ಮಸ್ತಾಗಿರುತ್ತೆ ಇನ್ಮೇಲೆ ನೋಡೋ ಜಾಗ ಎಲ್ಲ. ಹಿಂಗೆ ಒಂದು ವಾರ ಬಂದ್ಬಿಡ್ಲಪ್ಪ ಮಳೆ, ಸಕ್ಕತ್ತಾಗಿರುತ್ತೆ. ನಿಮಗೆ ಈ ಕ್ಯಾಮ್ರಲ್ಲಿ ಕಾಣಿಸ್ತಿದೆ ಇಲ್ವಾ ಅಂತ ಗೊತ್ತಿಲ್ಲ, ಅಲ್ಲೆಲ್ಲ ಸಕ್ಕತ್ತಾಗಿ ಬರ್ತಿದೆ MCS ವಾಟರ್ ಫಾಲ್ಸು. ಒಂದು 10 ಮೇಲೆ ಕಾಣಿಸ್ತೈತಿ ಇವಾಗ. ಇನ್ನು ಮೇಲಕ್ಕೆ ಹೋಗ್ತಾ ಇದ್ದೀವಿ, ಮೇಲಕ್ಕೆ ಕಾಣಿಸುತ್ತಾ ಅಂತ ನೋಡ್ತೀನಿ ರೀ. ಅಲ್ಲಿ ನೋಡಿ MCS ಎಷ್ಟು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ, ವೈಟ್ ಆಗಿ ಮಸ್ತು. ಇದೇ ರಿಯಲ್ ಮಹಾರಾಷ್ಟ್ರ ಅನ್ನೋದು. ನೆನ್ನೆ ನೈಟು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹುಡುಗರೆಲ್ಲ ನಮ್ಮ ರೂಮ್ ಆಚೆ. ಲೈಟಾಗಿ ನೀರು ಬರೋ ಥರ ಇತ್ತು, ಹನಿ ಬೀಳೋ ಥರ ಇತ್ತು. ಏನಪ್ಪ ಇದು ಅಂತ ಆಚೆ ಹೋಗಿ ನೋಡಿದ್ರೆ ಫುಲ್ ಮಳೆ ಬಂದ್ಬಿಡ್ತು. ಆ್ಯಂಡ್ ನಮ್ಮ ಗಾಡಿ ರೆಡಿ ಮಾಡ್ಬೇಕಾರೆ ಅವಾಗಲೇ ಫುಲ್ಲು ಮಳೆ ಜೋರಾಯ್ತಾ. ನಮ್ಮ ಹುಡುಗರೆಲ್ಲ ಚಡ್ಡಿಲೇ ಹೋಗಿ ಆಡಾಡ್ತವ್ರೆ ರೋಡಲ್ಲಿ. ಅಲ್ಲಿ ನೋಡಿ MCS ಯಪ್ಪ ಫುಲ್ಲು ವಾಟರ್ ಫಾಲ್ಸೇ. ಅಲ್ಲಿ ನೋಡಿ ಫುಲ್ ಖುಷಿ. ಐ ಕೋತಿ
MCS ರಾಯಗಢ ಫೋರ್ಟ್ ಹತ್ರ ಬಂದಾಯಿತು. ಆ್ಯಕ್ಚುಲಿ ಕೂಲರ್ಸ್ ಬಂದ್ಬಿಟ್ಟು ಇವಾಗ ಪರ್ಚೇಸ್ ಮಾಡಿದೆ. ಈ ಕೂಲರ್ಸ್ ಪ್ರೈಸ್ ಎಷ್ಟು ಅಂದರೆ 90 ರೂಪೀಸ್, 100 ರೂಪೀಸ್ ಹೇಳಿದ್ರು, ಮಾತಾಡಿ 90 ರೂಪೀಸ್ ತೊಗೊಂಡ್ವಿ. ಇವಂದು ನಮ್ಮ ಪಾಪದ್ದು ಬಂದ್ಬಿಟ್ಟು ಸ್ಟಾಕ್ ಕೂಲರ್ಸು, ನಮ್ಮದು ಬಂದು ಜಸ್ಟ್ 90. ಇವಂದು 90, ಎಲ್ಲ ಸ್ಪೆಕ್ಸು 90ನೇ, ಮಾತಾಡಿ ತೊಗೊಂಡ್ವಿ. ಅಲ್ಲಿ ಕಾಣಿಸ್ತಿದೆ ನೋಡಿ. ಸೊ ಮೇಲೇ ರಾಯಗಢ ಫೋರ್ಟ್ ಇರೋದು. ಆ್ಯಕ್ಚುಲಿ 2 ದಾರಿ ಇದೆ ರಾಯಗಢ ಫೋರ್ಟ್ಗೆ. ಒಂದು ಬಂದ್ಬಿಟ್ಟು ನಾರ್ಮಲ್ ಟ್ರೆಕ್ಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗೋದು, ಇನ್ನೊಂದು ಬಂದ್ಬಿಟ್ಟು ಏನಂದರೆ ಜಿಪ್ಲೈನಲ್ಲಿ ಹೋಗೋದು. ಸೊ ಇವಾಗ ನಾವು ಬಂದ್ಬಿಟ್ಟು ಜಿಪ್ಲೈನಲ್ಲೇ ಹೋಗ್ತಾ ಇದ್ದೀವಿ. ಅದಕ್ಕೆ ಇವಾಗ ಟಿಕೆಟ್ ಬುಕ್ ಮಾಡೋದಕ್ಕೆ ಹುಡುಗರೆಲ್ಲ ಹೋಗಿದ್ದಾರೆ ಒಳಗಡೆ. ಹೋದ ಸರಿ ಬಂದ್ಬಿಟ್ಟು ಎಷ್ಟು 300 ರೂಪಾಯಿ ಏನೋ ಇತ್ತು ಟಿಕೆಟು, ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಸೊ ಟಿಕೆಟ್ ತಂದಮೇಲೆ ಏನು ಇತ್ತು ಅಂತ ನೋಡಿಕೊಂಡು ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. MCS ಟಿಕೆಟ್ ತಗೊಂಡಾಯಿತು. ಸೊ ಇಲ್ಲಿ ಬಂದ್ಬಿಟ್ಟು ಟೋಕನಲ್ಲಿ ನಂಬರ್ ಕೊಡ್ತಾರೆ ನಿಮಗೆ. ನಮ್ಮ ನಂಬರ್ ಬಂದ್ಬಿಟ್ಟು 708, ಅದರಲ್ಲಿ ಬಂದ್ಬಿಟ್ಟು 702 ಅಂತ ಇದೆ. ಸೊ ಆ ನಂಬರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಾದಮೇಲೆ ನಾವು ಜಿಪ್ಲೈನಲ್ಲಿ ಹೋಗ್ಬೋದು. ಬಟ್ ಜನ ಜಾಸ್ತಿ ಇಲ್ಲ, ಕಮ್ಮಿನೇ ಅವರೇ. ಇವತ್ತು ವೀಕ್ ಡೇ ಆಗಿರೋದ್ರಿಂದ, ಇವತ್ತು ವೆಡ್ನೆಸ್ಡೇನಾ ತರ್ಸ್ಡೇನಾ? ವೆಡ್ನೆಸ್ಡೇ ವೀಕ್ ಡೇ ಅಲ್ವಾ. ಸೊ ಅದರಿಂದ ಕಮ್ಮಿನೇ ಅವರ ಜನ, ಆರಾಮಾಗಿ ಹೋಗ್ಬೋದು ಈ ಸರಿ. ಸೊ ಇಲ್ಲಿ ನೋಡಿ ಟಿಕೆಟ್ ತುಂಬ ಕೊಟ್ಟವ್ರೆ. ಒಬ್ಬರಿಗೆ ಹೋದ ಸರಿ ಬಂದ್ಬಿಟ್ಟು 300 ರೂಪಾಯಿ ತೊಗೊಂಡಿದ್ರು, ಈ ಸರಿ ಬಂದ್ಬಿಟ್ಟು 325. ಅಂದರೆ ಮೇಲೆ ಹೋಗೋದಕ್ಕೆ ಜಿಪ್ಲೈನ್ ಬೇಡ ಅಂದರೆ ಟ್ರೆಕ್ಕಿಂಗ್ ದಾರಿನೂ ಇದೆ. ನೀವು ಮೇಲೆ ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ನಡ್ಕೊಬರ್ಬೋದು, ಇಲ್ಲ ಅಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹೋಗಿ ಜಿಪ್ಲೈನಲ್ಲಿ ವಾಪಸ್ ಬರ್ಬೋದು. ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಸೊ ನಮ್ಮ ನಂಬರ್ ಬಂದಾಗ ನಾವು ಹೋಗೋಣ ಇರಿ. MCS ಆ ಟೋಕನ್ ನಂಬರ್ ಹೇಳಿದ್ನಲ್ವಾ, ಅದು ಬಂದ್ಬಿಟ್ಟು ಲಾಸ್ಟ್ವರೆಗೂ ನಮ್ಮ ನಂಬರ್ ತೋರಿಸೇ ಇಲ್ಲ. ಸರಿ ಏನು ಅಂತ ಅವ್ರ ಹತ್ರ ಹೋಗಿ ಕೇಳಿದ್ರೆ ಏನಂತವ್ರೆ, ನೀವೇ ಬರಬೇಕಿತ್ತು ಅಂತವ್ರೆ. ಹಂಗಂದರೆ ಒಂದು ಅರ್ಧ ಅವರ್ ನಾವು ವೆಯ್ಟ್ ಮಾಡಿದ್ದು ವೇಸ್ಟ್ ಆಗೋಯ್ತು ಇವಾಗ. ಸೊ ಜನ ಇಲ್ವಲ್ಲ, ಅದಕ್ಕೆ ಆ ಟೋಕನ್ ಸಿಸ್ಟಮೆಲ್ಲ ಫಾಲೋ ಮಾಡ್ತಾ ಇಲ್ಲ ಇಬ್ಬರು. ಈ ಥರ ಫುಲ್ಲು ಧರ್ಮಸ್ಥಳದಲ್ಲಿ ಐತೀವಲ್ಲ ಆ ಥರ ಐತಿ ಫುಲ್ಲು. MCS ಫೈನಲಿ ಸ್ಟಾರ್ಟ್ ಆಯಿತು ಮೇಲೋಗೋದಕ್ಕೆ ಜಿಪ್ಲೈನು. दादा बाहेर हात काढू नको, हात आतमध्ये घे. ಹಾಗೆ ಬಂದ್ಬಿಟ್ಟು ಫುಲ್ಲು MCS ರಾಯಗಢ ಫೋರ್ಟ್ ಮೇಲೆ ಬಂದಾಯಿತು. ಫುಲ್ಲು ಮಳೆ ಹೊಡಿತೈತೆ, ಸಕ್ಕದಾಗಿ ಬರ್ತೈತೆ ಮಳೆ ಅಂತೂ. ಲೈಟಾಗಿ ಫಾಗ್ ಬಂತು, ಆಮೇಲೆ ಏನಾಯಿತು ಜೋರಾಗಿ ಮಳೆ ಬಂದ್ಬಿಡ್ತು. ಆವಾಗಲೇ ಫುಲ್ ಇದೆಲ್ಲ ವಿಸಿಬಲ್ ಆಗಿತ್ತು. ಇವಾಗ ಫಾಗ್ ತುಂಬ್ಕೊಬಿಟ್ಟಿದೆ, ಏನೋ ನಮಗೆ ಕಾಣಿಸ್ತಾ ಇಲ್ಲ. ಬ್ರಿಟಿಷ್ ಅವ್ರು ಸೈಕ್ ಆಗಿಲ್ವೋ? ಬ್ರಿಟಿಷ್ ಅವರು ಸೈಕ್ ಆಗಿದ್ರು. ಏನಕ್ಕೆ ಇಷ್ಟು ಟಾಪಲ್ಲಿ ಕಟ್ಟ, ಹೆಂಗೆ ಆನೆಗಳು ತಗೊಂಡೋದ ಬೇಟೆಗೆ? ಅದು ಆನೆ ಹೆಂಗ್ ಗೊತ್ತಾ ತಗೊಬಂದಿದ್ದ ಅವನು, ಚಿಕ್ಕ ವಯಸ್ಸಲ್ಲೇ ಮರಿ ಇದ್ದಾಗಲೇ ತಂದ್ಬಿಟ್ಟು ಬೆಳೆಸಿರೋದಿಲ್ಲ ಆನೆ. ನಾನೇ ನಿಂಗೆ ಹೇಳಿದ್ದೆ, ಗೈಡ್ ಹೇಳಿದ್ದು. ನಾನೇ ನಿಮ್ಗೆ ಫಸ್ಟೇ ಹೇಳಿದ್ದೆ. ನಾನು ಇದ್ರ ಬಗ್ಗೆ ನೋಡ್ಬಿಟ್ಟು ಮಾತಾಡಿದ, ಈ ಥರ ರೋಡ್ ಐತೆ ಅಂತ ಹೇಳಿದ್ದೆ. ಇವಾಗ ಈ ಫೋರ್ಟ್ ಇದೆಯಲ್ಲ MCS, ಇದು ಬಂದ್ಬಿಟ್ಟು ಸ್ವಲ್ಪ ಹೈಟ್ ಕಮ್ಮಿ ಆಗ್ಬಿಟ್ಟಿದೆ. ಅಂದರೆ ಬ್ರಿಟಿಷ್ ಅವ್ರು ಬಂದ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ರು. ಇವಾಗ ಇವರೇ ಈ ಇಟ್ಕೆ ಕಲ್ಲಲ್ಲೆಲ್ಲ ಕಟ್ಟವ್ರೆ. ಈ ಬ್ಲ್ಯಾಕ್ ಕಲರ್ ಕಲ್ಲು ಏನು ಕಾಣಿಸ್ತಾ ಇದೆ, ಇದು ಮಾತ್ರ ರಾಜಾದು. ಇನ್ನು ಹೈಟಾಗಿತ್ತಂತ ಇದನ್ನು. ಇದನ್ನೆಲ್ಲ ಹೊಡೆದಾಕಿದ್ಮೇಲೆ ವಾಪಸ್ ಟೂರಿಸ್ಟ್ಗೋಸ್ಕರ ಕಟ್ಸಿರೋದು ಇದನ್ನ. ಇವ್ರು ಹೆಂಗ್ ಗೊತ್ತಾ ಕಟ್ಟಿದ್ರು, ಕಲ್ಲ ಅದು ಮೇಲಿಂದ ತಗೊಬಂದಿರೋ ಇವರು. ಬಂಡೆಯಲ್ಲೇನೆ ಕೆತ್ತಿ ಬನ್ನಿ ಇದು ಮಾಡಿರೋದು, ಕೋಟೆ ಕಟ್ಟಿರೋದು. ಈ ಕೋಟೆಯಿಂದ ಇದೇ ತುಂಬಾ ಹೈಯೆಸ್ಟ್ ಕೋಟೆ ಮಹಾರಾಷ್ಟ್ರಲ್ಲಿ. ಇಲ್ಲಿಂದ 61 ಕೋಟೆ ಝೂಮ್ ಆಗ್ತಿದ್ದ. MCS ರಾಯಗಢ ಫೋರ್ಟಿಂದ ಕೆಳಗೆ ಬಂದಾಯಿತು. ಇವಾಗ ವಾಪಸ್ ನಾವು ಮಳೆ ಬಂತಲ್ವಾ, ಹೋಗೋ ದಾರಿಲೇ ಕುಂಬೆ ವಾಟರ್ ಫಾಲ್ಸ್ ಇರೋದು, ನೋಡ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ವಿ. ಬಟ್ ಏನಂದರೆ ಟೈಮ್ ಆಗೋಯ್ತು. MCS ಇವಾಗಲೇ ಒಂದು 5 ಗಂಟೆ ಆಗೋಯ್ತು. 5 ಗಂಟೆಗೆಲ್ಲ ಇಲ್ಲಿ ಕ್ಲೋಸು. ಕುಂಬೆ ವಾಟರ್ ಫಾಲ್ಸ್ ಆಗಲಿ, ದೇವಕುಂಡ ವಾಟರ್ ಫಾಲ್ಸ್ ಆಗಲಿ, ಎಲ್ಲನೂ ಕ್ಲೋಸ್ ಇಲ್ಲಿ. ಸರಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಹಾಗೆ ರೂಮ್ ಕಡೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನಮ್ಮ ಬೈಕ್ ಮಾತ್ರ ಆ ಥರ ಕ್ಯಾನ್ ಹೋಗಿ ಸಿಗಾಕೊಂಡಿರಲಿಲ್ಲ ಅಂದರೆ ನಾವು 2 ಜಾಗ ನೋಡ್ಬೋದಾಗಿತ್ತು, ಕುಂಬೆನೂ ನೋಡ್ಬೋದಾಗಿತ್ತು. ಆ್ಯಕ್ಚುಲಿ ಬಂದ್ಬಿಟ್ಟು ಇವತ್ತು ರಾಯಗಢ ನೋಡಿಕೊಂಡು ಅದು ಯಾವುದೋ ಬೀಚ್ ಇದೆ ಅಂತ ಹೇಳಿದ್ರು, ಆ ಬೀಚ್ಗೆ ಹೋಗೋದೇ ಪ್ಲ್ಯಾನ್ ಇತ್ತು. ಬಟ್ ನಾವು ಬೀಚ್ಗೆ ಹೋಗಲಿಲ್ಲ. ಬಂದಿದ್ದು 3 ದಿವಸ ಮಳೆ ಇಲ್ಲ ಅಂದ್ಕೊಂಡಿದ್ವಿ. ಇವತ್ತು ಸರ್ರಿಗೆ ಬಂತಪ್ಪ ಮಳೆ. ಈ ರೋಡೇ MCS ಟ್ರೆಕ್ಕಿಂಗ್ ಹೋಗೋ ರೋಡು, ಮೇಲೆ ಬೆಟ್ಟಕ್ಕೆ ತಾರ್ ರೋಡೇ ಹಾಕ್ಬಿಟ್ಟವ್ರಪ್ಪ. ಫುಲ್ ಆಫ್ ರೋಡಿಂಗ್ ಇತ್ತದು. ಈ ಮಳೆ ರೈಡ್ಗೆ MCS ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದು. ಫೈನಲಿ ಮಳೆ ಬಂದ್ಬಿಡ್ತು ಮಹಾರಾಷ್ಟ್ರ ಅಲ್ಲಿ. ಓಡ್ಸೋದಕ್ಕೊಂಥರ ಮಸ್ತಾಗೈತೆ. ಏನಂದರೆ ಇವಾಗ ಪ್ರಾಬ್ಲಮ್ಮು, ನಾನು ಬಂದ್ಬಿಟ್ಟು ಅಪ್ಪರ್ ಹಾಕಿದ್ದೀನಿ, ಲೋವರ್ ಹಾಕಿಲ್ಲ. ಪ್ಯಾಂಟ್ ಒಳಗೆಲ್ಲ ಫುಲ್ ನೀರೋಗಿ ಪ್ಯಾಂಟೆಲ್ಲ ನೆಂದೋಯ್ತು. ಮುಂದೆ ಇವಾಗ ನಾವಿರೋ ಸ್ಟೇ ಕಡೆನೇ ಹೋಗ್ತಾ ಇರೋದು. ಮುಂದೆ ಫುಲ್ಲು ಮಳೆ ಐತೆ, ಮಸ್ತಾಗಿ ಬರ್ತೈತೆ. ಬರಲಿ ನಾಳೆ ಬಂದ್ಬಿಟ್ಟು ಏನು ಪ್ಲ್ಯಾನ್ ಇಟ್ಟಿದ್ದೀವಿ ಅಂದರೆ ಸ್ಲಾವ್ಯ ಘಾಟು, ಅದಾದಮೇಲೆ ಹಾಗೆ ಲೋನಾವಲ್ವರೆಗೂ ಹೋಗೋಣ ಅಂತ. ಆ ಘಾಟ್ ಓಪನ್ ಆಗಿದ್ದರೆ ಮಸ್ತು, ಇಲ್ಲಾಂದರೆ ಹೈವೇ ಸೈಡಿಂದನೇ ಹೋಗಬೇಕು, ಬೇರೆ ಯಾವುದೋ ದಾರಿ ಇದೆ ಅಂತೆ. ಫಸ್ಟು ನಾಳೆ ಹೋಗ್ಬಿಟ್ಟು ಸ್ಲಾವ್ಯ ಘಾಟ್ ನೋಡಬೇಕು. ಸ್ಲಾವ್ಯ ಘಾಟ ಅಂತ ಸರಿಗೆ ಬರ್ತಿಲ್ವಲ್ಲ, ಸ್ಲಾವ್ಯ ಘಾಟ ಇರಬೇಕು. ಸ್ಲಾವ್ಯ ಘಾಟ್ ಅಂತ ಒಂದೈತೆ, ಮಲ್ಶೇಜ್ ಘಾಟ್ ಅಂತ ಒಂದೈತೆ, ಅವೆಲ್ಲ ನೋಡ್ಬೇಕು. MCS ಒಂದೊಂದಾಗೆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಣ. ಇನ್ನು ಮಹಾರಾಷ್ಟ್ರಕ್ಕೆ ಬಂದು ನಾವು ಜಸ್ಟ್ ಎಷ್ಟು ದಿನ ಆಗಿದೆ ಗೊತ್ತಾ,
4 ಡೇಸು ಆಗಿಲ್ಲ ಇನ್ನು. ಹೆವಿ ರೈನಲ್ಲಿ ಗಾಡಿ ಓಡಿಸ್ತಾ ಇದ್ದೀವಿ MCS ನಾವು. ಹೋಯ್ತಾ ಹೋಯ್ತಾ ಜೋರು ಆಯ್ತಿದೆ ಹೊತ್ತು, ಮಳೆ ಕಮ್ಮಿ ಆಯ್ತಿಲ್ಲ. ಟೈರಿಗೆ ಬೇರೆ ಗ್ರಿಪ್ ಸಿಗ್ತಾಯಿಲ್ಲ ಸರಿಗೆ ಕಾರ್ನರಿಂಗ್ ಮಾಡೋಣ ಅಂದರೆ. ಫಸ್ಟೇ ಟಾಪ್ ಬಾಕ್ಸ್ ಗ್ರಿಪ್ ಕೊಡ್ತಾ ಇಲ್ಲ. ಯಪ್ಪ ಇಲ್ಲಿ ನೋಡಿ ಫುಲ್ಲು ವಾಟರ್ ಫಾಲ್ಸು. ನಿಮಗೆ ಕ್ಯಾಮ್ರಲ್ಲಿ ಕಾಣಿಸ್ತಿದೆಯಲ್ವ ಅಂತ ಗೊತ್ತಿಲ್ಲ, ಮಸ್ತು ಮಸ್ತು. ಹುಡುಗರೆಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ, ನಾನು ಫುಲ್ ಖುಷಿ. MCS ಅಟ್ ಲಾಸ್ಟ್ ರೂಮಿಗೆ ಬಂದು ರೀಚ್ ಆಗಾಯ್ತು. ಆ್ಯಕ್ಚುಲಿ ಬಂದ್ಬಿಟ್ಟು ಹೆವಿ ರೈನ್ಫಾಲ್ ಆಗ್ತಿತ್ತಲ್ವಾ, ಅದ್ರಲ್ಲಿ ಬಂದ್ಬಿಟ್ಟು ಲೈಟಾಗಿ ಕ್ಯಾಮ್ರಾ ನೀರು ಹೋಗ್ಬಿಟ್ಟಿದೆ. ಸೊ ಬರ್ತಾ ಬ್ಲಾಗ್ ಕಂಟಿನ್ಯೂ ಮಾಡೋಂಥ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಬಂದ್ಬಿಟ್ಟು ಆನೇ ಆಗ್ತಿಲ್ಲ, ಒಂಥರ ಆನ್ ಆಗ್ತಾ ಇದೆ, ಗ್ಲಿಚ್ ಆಗ್ತಾ ಇದೆ. ಸರಿ ಫುಟೇಜಸ್ ಏನಾರು ಆಗಿದೆ ಅಂತ ಫಾಸ್ಟಾಗಿ ನಾನು ರೂಮಿಗೆ ಗಾಡಿ ಓಡಿಸ್ಕೊಂಡು ಬಂದ್ಬಿಟ್ಟು ನೋಡಿದೆ. ಫುಟೇಜಸ್ ಎಲ್ಲ ಏನೂ ಆಗಿಲ್ಲ, ಬಟ್ ಕ್ಯಾಮ್ರಾ ಮಾತ್ರ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ. ಸೊ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಒಂದ್ಸರಿ ಕ್ಯಾಮ್ರಾ ಇದೇ ಥರ ನೀರಲ್ಲಿ ಹಾಳಾಗಿ ಹೊಸ ಕ್ಯಾಮ್ರಾ ತೊಗೊಂಡಿದ್ದೀವಿ ನಾವು. ಸೊ ಈ ಸರಿನೂ ಆಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ತುಂಬ ಬೇಜಾರಾಗ್ಬಿಡತ್ತೆ. ಸೊ ಅದನ್ನೆಲ್ಲ ಒಣಗಿಸಿದ್ದೀನಿ ಕ್ಯಾಮ್ರಾ ಇವಾಗ. ಬಟ್ ಕ್ಯಾಮ್ರಾ ಆನ್ ಆಗುತ್ತೆ ಅಂತ ಒಂದು ನಂಬಿಕೆ ಐತೆ, ನೋಡೋಣ. ನಾಳೆ ಬಂದ್ಬಿಟ್ಟು ರೂಮ್ನ ಚೆಕ್ಔಟ್ ಆಗ್ಬಿಡ್ತೀವಿ MCS. ಈ ರೂಮ್ನ ಚೆಕ್ಔಟ್ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಅಂದರೆ ಲೋನಾವಲ್ಗೆ ಹೋಗ್ತೀವಿ. ಅದಕ್ಕೂ ಮುಂಚೆ ಬಂದ್ಬಿಟ್ಟು ಇಲ್ಲೊಂದು ಇದೈತೆ, ಶ್ರಾವ್ಯ ಘಾಟ್ ಅಂತ ಒಂದು ಐತೆ, ಅದನ್ನು ನೋಡಿಕೊಂಡು ಅದಾದಮೇಲೆ ಹಂಗೆ ನಾವು ಲೋನಾವಲ್ಗೆ ಹೋಗ್ತೀವಿ. ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಏನೋ ಐತೆ. ಸೊ ನಾಳೆ ಏನೇನಾಗುತ್ತೆ ಅಂತ ನಾನು ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಮಹಾರಾಷ್ಟ್ರ ವ್ಲಾಗ್ಸ್ ಎಲ್ಲ ಬಂದ್ಬಿಟ್ಟು ಮಹಾರಾಷ್ಟ್ರ 2026 ಅನ್ನೋ ಪ್ಲೇಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನೆಟ್ವರ್ಕು ಸರಿಗೆ ಸಿಗ್ತಾ ಇಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದರೆ ಏನು ಬೇಜಾರು ಮಾಡ್ಕೋಬೇಡಿ. ಸೊ ಲೋನಾವಲಲ್ಲಿ ನೆಟ್ವರ್ಕ್ ಕರೆಕ್ಟಾಗಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅಲ್ಲೋದ್ಮೇಲೆ ಏನು ಅಂತ ಗೊತ್ತಾಗತ್ತೆ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೋತೀನಿ MCS. ಯು ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಎಲ್ಲರೂ ಸೇಫಾಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕ್ತಿ ಯಾರು ಗಾಡಿ ಎತ್ಬೇಡಿ MCS. ಬಾಯ್.